ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಒಂದು ಸಿಂಪಲ್ ಪ್ಯಾಚ್ ವರ್ಕ್ ಡಿಸೈನು. ಆ್ಯಕ್ಚುಲಿ ಅವರು ಅದಕ್ಕೆ ಬಾರ್ಡರ್ ಕೊಟ್ಟು ಸ್ಟಿಚ್ ಮಾಡಿ ಅಂತ ಹೇಳಿದರು. ಆ್ಯಕ್ಚುಲಿ ಬಾರ್ಡರ್ ದೊಡ್ಡದಿದೆ. ಬಾರ್ಡರ್ ಫುಲ್ಲು ತೆಗೆದುಬಿಟ್ರೆ ಪ್ಯಾಚ್ಗಾದರೆ ಸ್ವಲ್ಪನೇ ಸಾಕು ಬಾರ್ಡರು. ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಬಾರ್ಡರ್ ಅದರಲ್ಲೇ ಬಿಟ್ಟು ಸೀರೆ ಪೀಸಲ್ಲಿ ಪ್ಯಾಚ್ ವರ್ಕ್ ಕೊಡೋಣ ಅಂತ ಅಂದ್ಕೊಂಡು ಕಟ್ ಮಾಡಿದೆ. ಮತ್ತು ಇನ್ನೂ ಒಂದು ಏನಪ್ಪ ಅಂದರೆ ಅದು ಆ್ಯಕ್ಚುಲಿ ನಾನು ಬಾರ್ಡರ್ ಬ್ಲೌಸ್ ಪೀಸೇ ತೊಗೊಳ್ಳೋಣ ಅಂದರೆ ಬಟ್ಟೆ ಸಾಕಾಗಲ್ಲ. ಉದ್ದ ಲೆಂತ್ ಬೇರೆ ಇದೆ, 10 ಇಂಚ್ ಬೇಕು ಸ್ಲೀವ್ಸು. ಹಂಗಾಗಿ ಬಾರ್ಡರೇ ತೆಗೆದುಬಿಟ್ರೆ ನಮ್ಗೆ ಬಟ್ಟೆ ಸಾಕಾಗಲ್ಲ ಸೀರೆ ಪೀಸಲ್ಲಿ. ಅಂದರೆ ಅರ್ಧಕ್ಕರ್ಧ ದೊಡ್ಡದಿರುತ್ತಲ್ಲ ಬಾರ್ಡರು, ಸಾಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ, ಬಾರ್ಡರ್ನೇ ಅದರಲ್ಲಿ ಇರಲಿ, ಎಕ್ಸ್ಟ್ರಾ ಸೀರೆ ಪೀಸ್ನ ಅದಕ್ಕೆ ಪ್ಯಾಚ್ ವರ್ಕ್ ಕೊಡೋಣ ಅಂದ್ಬಿಟ್ಟು ಅದೇ ಬ್ಲೌಸ್ ಪೀಸೆಲ್ಲ ತೊಗೊಂಡೆ. ಮತ್ತು ಅವರು ಆಪೋಸಿಟ್ ಕಲರ್ ಸೀರೆ ಕಲರ್ ಏನು ಕೊಡೋದು ಬೇಡ, ನಾವು ಬೇರೆ ಬ್ಲೌಸ್ ಸೀರೆಗೂ ಹಾಕೋಬೇಕು. ಆ ಥರ ಪಿಂಕ್ ಬ್ಲೌಸ್ ಅಲ್ವಾ, ಅದಕ್ಕೋಸ್ಕರ ಅದರಲ್ಲೇ ಮಾಡಿ ಅಂದಿದ್ದಕ್ಕೆ ನಾನು ಅದೇ ಸೀರೆ ಬ್ಲೌಸ್ ಪೀಸಲ್ಲೇ ತೊಗೊಂಡಿದ್ದೀನಿ ಪ್ಯಾಚ್ ವರ್ಕ್ಗೆ. ಮತ್ತು ಬಾರ್ಡರ್ ತೆಗ್ದಿಲ್ಲ ನಾನು. ಬಾರ್ಡರ್ ತೆಗೆದುಬಿಟ್ರೆ ಫುಲ್ಲು ವೇಸ್ಟ್ ಆಗುತ್ತೆ ಅದು. ಮತ್ತು ಪ್ಯಾಚ್ ವರ್ಕ್ಗೆ ಒಂದು ಸ್ವಲ್ಪ ಪೀಸ್ ಆದರೆ ಸಾಕು, ಇನ್ನು ಮಿಕ್ಕಿದ್ದು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಬೇಡ, ಬಾರ್ಡರ್ ಹಾಗೆ ಇಟ್ಕೊಳ್ಳಿ, ಇದನ್ನೇ ಎಕ್ಸ್ಟ್ರಾ ಪೀಸ್ ಕೊಡೋಣ ಅಂದ್ಬಿಟ್ಟು ಆ ಬ್ಲೌಸ್ ಪೀಸಲ್ಲಿ ಏನಿರುತ್ತೆ ಅದೇ ಬಟ್ಟೆನ ಈ ಥರ ಇಲ್ಲಿ ತ್ರಿಭುಜಾಕಾರದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ವೀಲರಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದು ಮಾರ್ಕ್ ಮಾಡಿಕೊಂಡು ನಾವು ಅದಕ್ಕೆ ಮಾಮೂಲಿ ಬ್ಲೌಸ್ ಪೀಸ್ ತೊಗೊಂಡು ಇನ್ನೌಟ್ ಮಾಡ್ಕೋಬೇಕು ಅಷ್ಟೇ. ಅದು ಸಿಂಪಲ್ ಪ್ಯಾಚ್ ವರ್ಕು. ನಿಮ್ಗೇನಾದರೂ ಗ್ರ್ಯಾಂಡಾಗಿ ಕಾಣಿಸ್ಬೇಕು, ಸಿಂಪಲ್ಲಾಗಿ ಆಗಬೇಕು, ಬೇಗ ಆಗಬೇಕು ಅಂದರೆ ಈ ಡಿಸೈನ್ನ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಕು ಅಷ್ಟೇ ಬೇಗ ಆಗುತ್ತೆ, ಸ್ಲೀವ್ಸು ಅಷ್ಟೇ ಬೇಗನೆ ಆಗಿಬಿಡುತ್ತೆ. ಆಮೇಲೆ ಬಟ್ಟೆನೂ ಇದಕ್ಕೆ ಪ್ಯಾಚ್ ವರ್ಕ್ಗೆ ಬಟ್ಟೆ ಜಾಸ್ತಿನೇ ಬೇಕಾಗಿಲ್ಲ. ನೀವೇನಾದರೂ ಸೀರೆ ಪೀಸಲ್ಲಿ ತೊಗೋತೀರಿ ಅಂದರೆ ಸ್ವಲ್ಪ ಪೀಸ್ ಆದರೆ ಸಾಕು. ಬ್ಯಾಕ್ ಪೀಸ್ಗೂ ಅಷ್ಟೇ ಬೋಟ್ ನೆಕ್ಕಲ್ಲಿ ಬರುತ್ತೆ, ಸೇಮ್ ಇದೇ ಮೆಥಡಲ್ಲಿ ಇದೇ ಡಿಸೈನಲ್ಲಿ. ಹಂಗಾಗಿ ಜಾಸ್ತಿ ಬೇಕಾಗಿಲ್ಲ ನಿಮ್ಗೆ ಬಟ್ಟೆ, ವೇಸ್ಟ್ ಆಗಲ್ಲ, ಡಿಸೈನ್ ಗ್ರ್ಯಾಂಡಾಗಿರುತ್ತೆ, ಲುಕ್ಕಾಗಿರುತ್ತೆ. ಓಕೆನಾ. ಈ ಥರ ಬ್ಲೌಸ್ ಪೀಸಲ್ಲೇ ನಾನು ಅದಕ್ಕೆ ಎಷ್ಟು ಬೇಕು ಅಷ್ಟು ಬಟ್ಟೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ನಾವು ಕೆಳಗಡೆ ಮಾತ್ರ ಕರ್ವ್ ತೆಗ್ದಿದ್ದೀವಲ್ಲ ಅಲ್ಲಿ ಮಾತ್ರ ಇನ್ನೌಟ್ ಮಾಡ್ಕೋಬೇಕು. ಇವಾಗ ಕಟ್ ಮಾಡ್ತಾ ಇದ್ದೀನಲ್ಲ ಅಲ್ಲಿ ಮಾತ್ರ ನಾವು ಇನ್ನೌಟ್ ಮಾಡ್ಕೋಬೇಕು. ಲೈನಿಂಗ್ ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡಿಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಂಡು ಇಟ್ಕೊಂಡ್ಬಿಡ್ಬೇಕು ಅಷ್ಟೇ. ಇದಾದಮೇಲೆ ನಾವು ಮಾಮೂಲಿ ಬ್ಲೌಸು ಬಾರ್ಡರ್ದು ಕಟ್ ಮಾಡಿದ್ದೀವಲ್ಲ ಸ್ಲೀವ್ಸು, ಅದನ್ನು ಇನ್ನೌಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಇದು ನೋಡ್ಕೋಬೇಕು, ಬಟ್ಟೆ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವ, ಆ ಕಡೆ ಈ ಕಡೆ ಬಟ್ಟೆ ಸಾಕಾಗುತ್ತಾ ಅಂದ್ಬಿಟ್ಟು ನೋಡಿಕೊಂಡು ಕಟ್ ಮಾಡಿ. ಸಾಕಾಗಿಲ್ಲ ಅಂದರೆ ಬೇಕಾದ್ರೆ ಪ್ಯಾಚ್ ಕೊಟ್ಕೋಬೋದು, ಏನು ತೊಂದರೆ ಇಲ್ಲ. ಆ ಕಡೆ ಈ ಕಡೆ ಸ್ವಲ್ಪ ಅಡ್ಜಸ್ಟ್ ಮಾಡಿ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇವಾಗ ಇದು ಈ ರೀತಿ ಆದಮೇಲೆ ನಾನು ಇಲ್ಲಿ ಮಾಡ್ತಾಯಿದ್ದೀನಲ್ಲ, ಸ್ಟಿಚ್ ಮಾಡ್ತಾಯಿದ್ದೀನಲ್ಲ, ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಇನ್ನೌಟ್ ಮಾಡ್ಕೋಬೇಕು. ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಇನ್ನೌಟ್ ಮಾಡ್ಕೊಳ್ಳಿ. ಆ ರೀತಿ ಇನ್ನೌಟ್ ಮಾಡ್ಕೊಂಡಾದಮೇಲೆ ಆಮೇಲೆ ಅದೇನಿಲ್ಲ, ಇನ್ನೌಟ್ ಮಾಡಿದ್ಮೇಲೆ ಅಷ್ಟೇ ಅದು ಸ್ಟಿಚಿಂಗ್ ಹಾಕಿ ಸೈಡ್ಗೆ ಇಟ್ಕೊಳ್ಳಿ. ಈ ಪೀಸ್ ಅಷ್ಟೇ ಇದು, ಇದೇ ಪ್ಯಾಚ್ ವರ್ಕ್ ಡಿಸೈನು. ಇದು ಫುಲ್ಲು ಬಾರ್ಡರ್ ಬಂದಿದೆ. ನಾನು ಈ ಬ್ಲೌಸ್ ಪೀಸ್ ಬಟ್ಟೆ ತೊಗೊಂಡಿದ್ದೀನಿ. ಇಲ್ಲ ನೀವು ಬಾರ್ಡರ್ನೇ ಕೊಡ್ತೀವಿ, ವೇಸ್ಟಾದರೂ ಪರವಾಗಿಲ್ಲ ಅನ್ನೋದಾದರೆ ನೀವು ತೊಗೋಬೋದು. ಎಷ್ಟುದ್ದ ಅಲ್ಲಿ ಸ್ಲೀವ್ಸ್ ಇರುತ್ತೆ ಬಾರ್ಡರು, ಇದಕ್ಕೆ ಇಷ್ಟ ಆಗಲ್ಲ ಆದರೆ ಸಾಕು, ಜಾಸ್ತಿ ಬೇಕಾಗಿಲ್ಲ ಈ ಪ್ಯಾಚಿಗೆ. ಹಂಗಾಗಿ ವೇಸ್ಟ್ ಆಗುತ್ತೆ ಅದು. ಓಕೆನಾ. ನೋಡಿ ಈ ಥರ ಅದರಲ್ಲಿ ಅವ್ರು ಕೊಟ್ಟಿದ್ದು ಬಾರ್ಡರ್ ಇತ್ತು, ನಾನು ಬಾರ್ಡರ್ ಬದಲು ಇದು ಕೊಡ್ತಾಯಿದ್ದೀನಿ ಅಷ್ಟೇ. ಇಲ್ಲ ನೀವು ಸೀರೆ ಪೀಸ್ನೇ ಕೊಡ್ತೀನಿ ಅಂದರೂ ಕೊಡ್ಬೋದು. ನೀವು ಒಂದಕ್ಕೆ ಯೂಸ್ ಮಾಡ್ತೀನಿ ಅನ್ನೋದಾದರೆ ಸೀರೆ ಪೀಸ್ ಕೊಟ್ಕೊಂಡು ಸ್ಟಿಚ್ ಮಾಡ್ಕೋಬೋದು, ಅದು ಒಂಥರ ಚೆನ್ನಾಗಿರುತ್ತೆ. ಇವರು ಎಲ್ಲ ಸೀರೆಗೂ ಮ್ಯಾಚಿಂಗ್ ಆಗಬೇಕು ಅಂದ್ಬಿಟ್ಟು ಒಂದೇ ಕಲರಲ್ಲಿ ಮಾಡಿಸ್ಕೊತಾ ಇರೋದು. ನೀವೇನಾದರೂ ಬೇರೆ ನಿಮ್ಮ ಮ್ಯಾಚಿಂಗ್ ಸೀರೆಲ್ಲ ಹಾಕೋತೀನಿ ಅಂದರೆ ಅದರಲ್ಲಿ ಒಂಚೂರು ಪೀಸ್ ಕಟ್ ಮಾಡಿ ಈ ಡಿಸೈನ್ನ ಪ್ಯಾಚ್ ಮಾಡ್ಕೋಬೋದು, ಅದೂ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಡು ಸೈಡ್ಗೆ ಇಟ್ಕೊಂಬಿಡೋಣ. ಸೈಡ್ಗೆ ಇಟ್ಬಿಟ್ಟು ಮತ್ತೆ ಇವಾಗ ಸ್ಲೀವ್ಸ್ ತೊಗೊಳ್ಳೋಣ. ಸ್ಲೀವ್ಸ್ನ ನೀಟಾಗಿ ಅದನ್ನು ಅಷ್ಟೇ ಅದೇನು ಶೇಪ್ ಇದೆ ಹಾಗೆ ಸ್ಟಿಚ್ ಮಾಡಿ ಇನ್ನೌಟ್ ಮಾಡಬೇಕಾಗುತ್ತೆ. ಓಕೆನಾ. ಸ್ಲೀವ್ಸು ಅಷ್ಟೇ ಲೈನಿಂಗು ಮತ್ತು ಸ್ಲೀವ್ಸ್ ಅಟ್ಯಾಚ್ ಮಾಡಿ ಇದು ಈ ರೀತಿ ಮಾರ್ಕ್ ಮಾಡ್ಕೊಂಬಿಡ್ಬೇಕು ಫಸ್ಟ್ಗೆ. ಮಾಡಿ ಲೈನಿಂಗ್ ಬಟ್ಟೆ ಎಲ್ಲನೂ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಇದ್ದರೆ ತೆಗೆದುಬಿಟ್ಟು ನೀಟಾಗಿ ಕಟ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು. ಓಕೆನಾ. ಆಮೇಲೆ ಇಷ್ಟೇ ಇದು. ಇವಾಗ ಇದನ್ನು ಮಾಮೂಲಿ ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ ಇಟ್ಟು ಈ ಥರ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಈಗ ಇದು ಸ್ಟಿಚ್ ಮಾಡಬೇಕಾದ್ರೆ ಆ ಮೂಲೆ ಶೇಪ್ ಇರುತ್ತಲ್ಲ ಅಲ್ಲಿ ಕೆಳಗಡೆ ಸೂಜಿನ ಇಳಿಸಿ ನೀಟಾಗಿ ತಿರುಗಿಸ್ಕೊಳ್ಳಿ. ಆ ಕ್ರಾಸಲ್ಲೆಲ್ಲ ಅಷ್ಟೇ ನಿಧಾನಕ್ಕೆ ಸೂಜಿನ ಮೂಲೆಯಲ್ಲಿ ಕೆಳಗಿಳಿಸಿ ತಿರುಗಿಸ್ಕೊಳ್ಳಿ, ಆವಾಗ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಕೆಲವರು ಇದಕ್ಕೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡ್ತಾರೆ, ನಾನು ಕ್ಯಾನ್ವಾಸ್ ಏನು ಹಾಕಿಲ್ಲ. ಬೇಕು ಅಂದರೆ ಹಾಕ್ಕೋಬೋದು, ಸ್ಟಿಫಾಗಿರುತ್ತೆ ಅಂತ. ಇಲ್ಲ ಅಂದರೂ ಪರವಾಗಿಲ್ಲ, ಈ ರೀತಿಯೂ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ.
ಈ ರೀತಿ ಸ್ಟಿಚಿಂಗ್ ಆದಮೇಲೆ ಈಗ ಅದು ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ಅದನ್ನು ಕಟ್ ಮಾಡ್ಕೊಂಬಿಡ್ಬೇಕು. ಈ ಕಟ್ ಮಾಡಾದಮೇಲೆ ಮತ್ತೆ ನ್ಯಾಚ್ ಹಾಕ್ಕೋಬೇಕು. ಯಾಕೆಂದರೆ ಕ್ರಾಸ್ ಆಗಿದೆಯಲ್ಲ ಅಲ್ಲಿ ನ್ಯಾಚ್ ಹಾಕ್ಕೊಂಡ್ರೆ ನಮಗೆ ಅಲ್ಲಿ ತಿರುಗುತ್ತೆ, ಇಲ್ಲ ಅಂದರೆ ಅಲ್ಲಿ ಗಂಟು ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಲ್ಲಿ ನೀಟಾಗಿ ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ಇದು ಪಾಯಿಂಟ್ ಹೊಲಿಗೆ ಹಾಕೋಕ್ಕಾಗಲ್ಲ, ಯಾಕೆ ಮೂಲೆ ಮೂಲೆ ಗಂಟು ಥರ ಇರೋದ್ರಿಂದ ನಮಗೆ ಇದನ್ನು ಪಾಯಿಂಟ್ ಹೊಲಿಗೆ ಹಾಕೋಕ್ಕಾಗಲ್ಲ. ಉಲ್ಟಾ ಫುಲ್ಲು ತಿರುಗಿಸ್ಕೊಂಡೆ ಒಂದು ಹೊಲಿಗೆ ಹಾಕ್ಕೋಬೇಕು. ಲೈನಿಂಗ್ ಮೇಲೆ ಪಾಯಿಂಟ್ ಹೊಲಿಗೆ ಹಾಕ್ತೀವಲ್ಲ ಹಂಗೆ ಈ ರೀತಿ ಒಂದೊಂದು ಸ್ಲೀವ್ಸ್ಗೆ ತಿರುಗಿಸೋಕ್ಕಾಗಲ್ವಲ್ಲ, ಅಂಥದಕ್ಕೆ ಪಾಯಿಂಟ್ ಹೊಲಿಗೆ ಹಾಕೋಕ್ಕಾಗಲ್ಲ. ಈ ಥರ ಡೈರೆಕ್ಟಾಗಿ ತಿರುಗಿಸ್ಕೊಂಡು ಸ್ಟಿಚಿಂಗ್ ಹಾಕ್ಕೋಬೇಕು. ಒಂದೊಂದಕ್ಕೆ ತಿರುಗಿಸೋಕ್ಕಾಗೋದಕ್ಕೆ ತಿರುಗಿಸ್ಕೊಂಡು ಹಾಕ್ಕೋಬೋದು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಎಲ್ಲದಕ್ಕೂ ಕೆಲವರು ಲೈನಿಂಗ್ ಮೇಲೆ ಪಾಯಿಂಟ್ ಹೊಲಿಗೆ ಹಾಕಲ್ಲ ಒಬ್ಬೊಬ್ಬರು. ಈ ರೀತಿ ಮಾಡ್ತೀವಲ್ಲ ಅದೇ ರೀತಿಯೇ ಎಲ್ಲನೂ ಮಾಡಿಬಿಡ್ತಾರೆ. ಅದು ನಿಮ್ಮ ಚಾಯ್ಸು, ನಿಮ್ಗೆ ಎಷ್ಟು ನೀಟಾಗಿ ಸ್ಟಿಚಿಂಗ್ ಬರುತ್ತೆ ಅದರ ಮೇಲೆ ಹೋಗುತ್ತೆ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡಾದಮೇಲೆ ಮತ್ತೆ ನೀಟಾಗಿ ಸುತ್ತ ಒಂದು ಸ್ಟಿಚಿಂಗ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಬರೋದನ್ನು ಕಟ್ ಮಾಡಿ ರೆಡಿ ಮಾಡ್ಕೋಬೇಕು. ಈ ರೀತಿ ರೆಡಿ ಆದಮೇಲೆ ಆಲ್ರೆಡಿ ನಾವು ಫಸ್ಟೇ ಒಂದು ಪ್ಯಾಚ್ ವರ್ಕ್ ರೆಡಿ ಮಾಡಿದ್ದೀವಲ್ಲ ಅದನ್ನು ಇದನ್ನ ಅದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಸಿಂಪಲ್ಲಾಗಿ ಆಗುತ್ತೆ, ಬೇಗ ಆಗುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಡಿಸೈನು ಕ್ವಿಕ್ಕಾಗಿ ಬೇಗನೆ ಮಾಡ್ಕೊಂಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಡಿಸೈನ್ ಅಂತೂ. ನಾನು ಹೇಳ್ದಂಗೆ ಸೀರೆ ಪೀಸಲ್ಲಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಕಾಂಬಿನೇಷನ್ನು. ನೀವು ಒಂದೇ ಸೀರೆಗೆ ಹಾಕೋತೀನಿ ಆದರೆ ನೀವು ಸೀರೆ ಪೀಸನ್ನೇ ಬೇಕಾದರೆ ಪ್ಯಾಚ್ ವರ್ಕ್ ಕೊಟ್ಕೋಬೋದು, ಸೂಪರಾಗಿ ಕಾಣಿಸುತ್ತೆ. ಇವ್ರು ನಾನು ಹೇಳ್ದಂಗೆ ಇವರು ಒಂದೇ ಬ್ಲೌಸ್ನ ಬೇರೆ ಬೇರೆ ಸ್ಯಾರಿಗೆ ಹಾಕ್ಕೋಬೇಕು ಅಂದ್ಬಿಟ್ಟು ಈ ರೀತಿ ಮಾಡಿಸ್ಕೊತಾ ಇದ್ದಾರೆ. ಮೊದಲೊಂದು ಸಲ ನಾನು ಸೀರೆ ಪೀಸಲ್ಲಿ ಕೊಟ್ಟಿದ್ದೆ, ಹಂಗಾಗಿ ಅವರು ಸೀರೆ ಪೀಸಲ್ಲಿ ಕೊಟ್ಬಿಟ್ರೆ ಸೀರೆ ಒಂದಕ್ಕೆ ಹಾಕ್ಕೋಬೇಕು, ಬೇರೆ ಸೀರೆಗಳಿಗೆ ಹಾಕ್ಕೊಳ್ಳೋಕ್ಕಾಗಲ್ಲ, ಅದಕ್ಕೋಸ್ಕರ ಸೀರೆ ಪೀಸ್ ಹಾಕ್ಬೇಡಿ ಅಂತ ಹೇಳಿದ್ದಾರೆ. ಈ ರೀತಿ ಸುತ್ತ ಒಂದು ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ನಾನು ಆಗಲೇ ಹೇಳ್ದಾಗೆ ನಾವು ಫಸ್ಟೇ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆ ಪೀಸಿನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆನಾ? ಈ ರೀತಿ ನೀಟಾಗಿ ಸ್ಟಿಚಿಂಗ್ ಹಾಕ್ಕೊಂಡು ಆ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತೆಗೆದುಬಿಟ್ಟು ಆ ಪೀಸ್ನ ಅಟ್ಯಾಚ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ಡಿಸೈನು. ರೆಡಿ ಆದಮೇಲೆ ಇದಕ್ಕೆ ಕೆಳಗಡೆ ನಾವು ಪ್ಯಾಚ್ ಕೊಟ್ಟಿದ್ದೀವಲ್ಲ ಅಲ್ಲಿಗೆ ಬೀಡ್ಸ್ ಕೊಡೋಕೆ ಹೇಳಿದ್ದಾರೆ. ಅದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ಬೀಡ್ಸ್ ಸ್ಟಿಚ್ ಮಾಡೋದು. ಯಾಕೆಂದರೆ ಎಲ್ಲ ಒಂದೇ ವೀಡಿಯೋದಲ್ಲಿ ಹಾಕಿದ್ರೆ ಲೆಂತಿ ಆಗಿಬಿಡುತ್ತೆ, ನೋಡೋದಕ್ಕೂ ನಿಮಗೆ ಬೋರ್ ಆಗುತ್ತೆ ಅಂದ್ಬಿಟ್ಟು ಅದು ಎಕ್ಸ್ಟ್ರಾ ವೀಡಿಯೋ ಮಾಡಿದ್ದೀನಿ. ಅಂದರೆ ಬೀಡ್ಸ್ನ ಯಾವ ರೀತಿ ಸ್ಟಿಚ್ ಮಾಡೋದು ನೀಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ಅಂತ, ಅದಕ್ಕೆ ಬೀಡ್ಸ್ಗೆ ಸಣ್ಣ ಬೀಡ್ಸ್ ಅಟ್ಯಾಚ್ ಮಾಡ್ಕೊಂಡು ಮಾಡೋದು ಹೇಗೆ ಅಂತ ಮಾಡಿದ್ದೀನಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಓಕೆನಾ? ಮತ್ತು ಅವರು ಗುಂಡುಗಳು ಮಣಿ ಥರ ಇರೋದು ಹಾಕೋಕ್ಕೆ ಹೇಳಿದರು. ಅದು ಆ್ಯಕ್ಚುಲಿ ಕಪ್ಪಗಾಗ್ಬಿಡುತ್ತೆ, ಆ ಥರದ್ದು ನನಗೆ ಕ್ರಿಸ್ಟಲ್ ಬೀಡ್ಸಲ್ಲಿ ಸಿಗಲಿಲ್ಲ. ಮಾಮೂಲಿ ಅದಕ್ಕೆ ರೆಡ್ದೇ ಹಾಕ್ಬಿಡೋಣ, ಡಬಲ್ ಶೇಡ್ ಬರೋದು ಬಾರ್ಡರ್ ಥರನೇ ಅಂದ್ಬಿಟ್ಟು ಅದು ತೊಗೊಬಂದಿದ್ದೀನಿ. ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಥರದ್ದು ಹಾಕಿದ್ರೂ ಲುಕ್ ಇರುತ್ತೆ, ಕಲರ್ ಹೋಗಲ್ಲ, ಅದು ಶೇಡ್ ಆಗೋಲ್ಲ. ಈ ಥರ ಮಾಮೂಲಿ ಗೋಲ್ಡ್ ಏನಾಗುತ್ತೆ, ನೀರು ಬಿದ್ದರೆ ಇಲ್ಲ ಸ್ವಲ್ಪ ಬೆವರು ಬಿದ್ರೇ ಅದು ಬೆಳ್ಳಗಾಗ್ಬಿಡುತ್ತೆ. ಓಕೆನಾ? ಅದಕ್ಕೆ ನಾನು ಅದು ಹಾಕಿಲ್ಲ. ನೋಡಿ ಈ ಥರ ಪ್ಯಾಚ್ ವರ್ಕ್ನ ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ, ಈಸಿಯಾಗಿ ಮಾಡ್ಕೊಬೋದು. ನೋಡಿ ಇದ್ರ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು, ಮಾರ್ಕ್ ಮಾಡ್ಕೊಂಡು ನಾವೇನು ಸ್ಟಿಚಿಂಗ್ ಮಾಡಿರ್ತೀವಲ್ಲ ನಮಗೆ ಪೀಸ್ ಕಟ್ ಮಾಡಿರೋ ಪೀಸ್ ಇಟ್ಕೊಂಡು ಅಳತೆ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿರ್ತೀವಿ, ಅದರ ಅಳತೆ ಇದ್ದರೆ ಸಾಕು. ಈ ರೀತಿ ಆದಮೇಲೆ ಮತ್ತೆ ಇನ್ನೊಂದು ಹೊಲಿಗೆ ಹಾಕಿ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ಡಿಸೈನ್. ನಾನು ಹೇಳ್ದಂಗೆ ಇದು ಕರು ಡಿಸೈನ್ ಬಂದಿದೆಯಲ್ಲ ಅಲ್ಲಿ ಮಾತ್ರ ಬೀಡ್ಸ್ಗಳು ಅಟ್ಯಾಚ್ ಮಾಡಿಕೊಂಡ್ರೆ ಸೂಪರಾಗಿ ಕಾಣುತ್ತೆ. ಇಲ್ಲ ನಿಮಗೆ ಅದು ಕೈಯಲ್ಲಿ ಹೊಲಿಯೋದು ಬೇಡ ಅಂದರೆ ರೆಡಿ ಬಂದಿದೆ, ರೆಡಿದೂ ಹಾಕ್ಕೋಬೋದು, ಅದು ಚೆನ್ನಾಗಿ ಕಾಣಿಸುತ್ತೆ. ರೆಡಿ ಬೀಡ್ಸನ್ನು ಬೇಕಾದರೆ ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೋದು. ಇಲ್ಲ ಕೈಯಲ್ಲೇ ಹಾಕ್ಕೊಡ್ತೀವಿ ಅಂದರೆ ಅದನ್ನು ಹಾಕ್ಬೋದು. ಕೈಯಲ್ಲಿ ಹಾಕೋದು ಅಂದರೆ ಬೆಳ್ಳಗಾಗಲ್ಲ. ಈ ರೆಡಿಮೇಡಲ್ಲಿ ಏನಾಗುತ್ತೆ, ಒಂದು ಎಳೆ ಕಿತ್ತೋದ್ರೆ ಈಜ್ಕೊಂಬಂದ್ಬಿಡುತ್ತೆ, ಒಂದೊಂದು ಕಿತ್ತೋಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ರೆಡಿಮೇಡ್ ಹಾಕ್ಕೊಟ್ರು ಇದು ಬೀಡ್ಸ್ ಸಣ್ಣ ಬೀಡ್ಸ್ ಹಾಕಿದ್ರೂ ಆಗುತ್ತೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ, ಅವ್ರಿಗೆ ಯಾವ್ದು ಇಷ್ಟಪಡ್ತಾರೆ ನಿಮ್ಮ ಕಸ್ಟಮರು ಹೇಳ್ಬಿಟ್ಟು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ಹಾಕ್ಕೊಡಿ. ಓಕೆನಾ? ನಾನು ಇವ್ರಿಗೆ ಕೈಯಲ್ಲೇ ಹೊಲ್ದು ಹಾಕ್ಕೊಟ್ಟಿದ್ದೀನಿ, ಜಾಸ್ತಿ ಏನಿಲ್ವಲ್ಲ ಇದು. ಆಮೇಲೆ ಅದು ಕಿತ್ತೋದ್ರೆ ಎಲ್ಲ ಉದ್ರೋಗ್ಬಿಡುತ್ತೇನೋ ಅಂದ್ಬಿಟ್ಟಿದೆ, ಹಾಕಿದ್ದೀನಿ ಅದು ಬೇರೆಯವ್ರಿಗೆ. ಇದಕ್ಕೆ ಸಾಕು, ಚಿಕ್ಕದಾಗಿತ್ತಲ್ಲ, ಇದಕ್ಕೇನೋ ಆ ಥರ ಬೇಡ ಅಂದ್ಬಿಟ್ಟು ಅರ್ಧ ಇಂಚಿಗೆ ಮಾರ್ಕ್ ಮಾಡಿ ಡಿಸೈನ್ ಮಾಡ್ಕೊಳ್ಳೋದು ಅಷ್ಟೇ.